ಇವಾಗ ದೇವನಹಳ್ಳಿ ಬಿಟ್ಟು ಬಂದಿದ್ದೀವಿ. ಇನ್ನು 45 ಕಿಲೋಮೀಟರ್ಸ್ ಇದೆ. ಸೊ ಹಿಂಗೆ ಹಿಂಗೆ ಲೆಫ್ಟಿಗೆ ಹೋದರೆ ಹೈದ್ರಾಬಾದು, ಸ್ಟ್ರೈಟಿಗೆ ಹೋದರೆ ಹೈದ್ರಾಬಾದು. ಹಿಂಗೆ ನೋಡಿ ಅಲ್ಲಿ ಹಾಕೋರೆ. ಹಿಂಗೆ ಲೆಫ್ಟಿಗೆ ಹೋದರೆ ನಂದಿ ಬೆಟ್ಟ. ಸೊ ರೋಡ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ಆ್ಯಂಡ್ ನಂದಿ ಬೆಟ್ಟ ವ್ಯೂ ಫ್ರೆಂಡ್ ಎಷ್ಟು ಚೆನ್ನಾಗಿದೆ ಗೊತ್ತಾ? ನಂದಿ ಬೆಟ್ಟ ವ್ಯೂ ತುಂಬ ಸಖತ್ತಾಗಿದೆ. ನಂದಿ ಬೆಟ್ಟ ವ್ಯೂ ನಿಮಗೆ ಲೈಕ್ ಗೋಪುರ ಇದರಲ್ಲಿ ವ್ಯೂದಲ್ಲಿ ಕಾಣಿಸಲ್ಲ, ತೋರಿಸಿದ್ರು ಹೆಂಗೆ ಅಂದರೆ ಬೆಟ್ಟ ಫುಲ್ಲು ಮೋಡ ಮುಚ್ಚಿಬಿಟ್ಟಿದೆ. ಮೇಲೆ ತುದಿ ಮಾತ್ರ ಕಾಣಿಸುತ್ತೆ, ಕೆಳಗೆಲ್ಲ ಮೋಡ. ಅಷ್ಟು ಸಖತ್ತಾಗಿದೆ. ಅವಲ ಬೆಟ್ಟ ಇನ್ನು 45 ಕಿಲೋಮೀಟ್ರ್ ಇದೆ. ಸೊ ಇಲ್ಲಿಂದ ಅಪ್ರಾಕ್ಸಿಮೇಟ್ಲಿ 1 hour ಅಂದ್ಕೊಳ್ಳಿ. ಹೋಗಿ ಅಲ್ಲಿ ಟ್ರೆಕ್ಕಿಂಗ್ ಮಾಡಿ ಅಲ್ಲಿ ಆ ಪೀಕ್ ಸೇರಿಕೊಂಡು ನೋಡಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ರಿಟರ್ನ್ ಆಗ್ತೀವಿ. ಸೊ ಸ್ಟ್ರೈಟ್ ಹೋಗ್ತಾ ಇದ್ವಿ, ಅಲ್ಲಿಂದ ನಮ್ಗೆ ಈ ಬೆಟ್ಟ ಕಾಣಿಸ್ತು. ನಿಮಗೆ ಕಾಣಿಸ್ತಾ ಇರ್ಬೋದು ಬೆಟ್ಟ. ಸೊ ಇದು ಒಂದು ಸ್ವಲ್ಪ ಹತ್ತೋಣ ಎಲ್ಲ ನೋಡೋಣ ಅಂದ್ಬಿಟ್ಟು ಲೆಫ್ಟಿಗೆ ತಿರುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಒಳಗೆ ರೂಟಲ್ಲಿ ಹತ್ಬೋದೋ ಇಲ್ಲೋ ಗೊತ್ತಿಲ್ಲ, ಬಟ್ ಅಲ್ಲಿ ಜನ ಹತ್ತೋರೆ ಮೇಲೆ. ಅದ್ರ ಪ್ರಕಾರ ನನಗೂ ಹತ್ಬೋದು. ಆ್ಯಂಡ್ ಆಫ್ ರೋಡ್ ಸಿಕ್ತು ಗೈಸ್, ಆಫ್ ರೋಡ್. ಓ ಬಾ, ಅಣ್ಣ ಮೇಲೆ ಹತ್ಬೋದಾ? ಆಗಲ್ವಾ? ಗಾಡಿ ಅಲ್ಲ, ನಾವು ಹತ್ಬೋದಾ? ಅವ್ರ ಮೇಲೆ ಹತ್ಬೋದಾ ಅಂದರೆ ಗಾಡಿ ಹೋಗಲ್ಲ ಅಂತಾರೆ. ನಮಗೂ ಗೊತ್ತು ಅಲ್ಲಿ ಗಾಡಿ ಹೋಗಲ್ಲ ಅಂತ. ಹೆಂಗೋ ಹೋಗೋದು ಆ ಸೈಡಿಂದ ಅನಿಸುತ್ತೆ. ತಲೆ ಕೂಡ ಗೊತ್ತಾಗ್ತಿಲ್ಲ ನಮಗೆ. ಬಟ್ ಆಫ್ ರೋಡಿಂಗ್ ಮಜಾ ಚೆನ್ನಾಗಿದೆ. ಓ ಮೈ ಗಡ್ನೆಸ್, ಇಲ್ಲಿ ಯಾರೋ ಸ್ಕಿಡ್ ಆಗೋರೇ. ಓ ಮೈ ಗಾಡ್, ಚೆನ್ನಾಗಿದೆ. ನೋಡಿ ಏನಿದೆ ವ್ಯೂ ಮಾತ್ರ ಸಕ್ಕತ್ತಾಗೈತೆ ಅಲ್ಲ ಪ್ರಮೋದ? ಎಲ್ಲ ಸುತ್ತು ಬೆಟ್ಟ ನೋಡಿ, ಅಲ್ಲೂ ಆಗ್ತಿದ್ದಾರೆ ಜನ. ಏನು ನಾಮ ಹಾಕೋರೆ ಅಲ್ಲೂ ಆಗ್ತವ್ರಲ್ಲ ಬೆಟ್ಟ. ಹತ್ತುತ್ತೀಯಪ್ಪ. ಹೆಂಗೋ ರೋಡ್ ಎಲ್ಲಿ ಕರ್ಕೊಂಡು ಹೋಗುತ್ತೋ ಅಲ್ಲಿಗೆ ಹೋಗ್ಬೇಕು. ನೋಡಿ ಇವರೆಲ್ಲ ಹತ್ಬಿಟ್ಟು ಓಡ್ತವ್ರೆ, ಮ್ಯಾರಥಾನ್ ರೇಸ್ ಮಾಡ್ತವ್ರೆ ನೋಡಿ ಅಲ್ಲಿ ಮುಂದೆ. ಚೆನ್ನಾಗಿದೆ ಫ್ರೆಂಡ್ಸ್.
ನೈಸ್ ಪ್ಲೇಸ್. ವಾವ್, ನೋಡಿ ಸಖತ್ತಾಗೈತೆ ಜಾಗ ಮಾತ್ರ. ಇಲ್ಲಿಂದ ಗಾಡಿ ಯಾರು ಹೋಗ್ತಿಲ್ಲ, ಗಾಡಿ ಎತ್ಕೊಂಡು ಯಾರು ಹೋಗಿಲ್ಲ. ನಾನು ಯಾವುದೋ ಬಂಡು ಧೈರ್ಯದ ಮೇಲೆ ಹೋಗ್ತಾ ಇದ್ದೀನಿ. ಬಟ್ ಎಂಜಾಯ್ ಮಾಡಬೇಕಂದ್ರೆ ರಿಸ್ಕ್ ತಗೋಬೇಕು, ಇದೊಂದು ಮಜಾ. ಪ್ರಮೋದ ಗಾಡಿ ಓಡ್ಸೋಕೆ ಭಾರಿ ಆಗಿದೆ ಪ್ರಮೋದ. ನನ್ನ ಪ್ರಕಾರ ಇಲ್ಲಿಂದ ಜಾಗ ಇಲ್ಲ. ಇಲ್ಲ ಇದೆ. ಎಲ್ಲಿಗೆ ಹೋಗ್ಬೋದು ಇಲ್ಲಿಂದ? ಎಲ್ಲೆಲ್ಗೋ ಹೋಗ್ತಾ ಇದ್ದೀವಿ, ಏನೂ ಗೊತ್ತಿಲ್ಲ. ಮ್ಯಾರಥಾನ್ ಏನೋ ಮಾಡ್ತಾವ್ರೆ ಅವರು. ಹ್ಞೂ ಸರ್, ಬೈಕ್ ಹೋಗುತ್ತಾ ಮೇಲೆ? ಕೂತ್ಕೊಳ್ಳ, ನಾನು ತೋರಿಸ್ತೀನಿ ನಿಂಗೆ ಜಾಗ. ನೋಡೋಣ ಬಾ. ನೀವು ಯಾರು ಈ ಥರ ಸಾಹಸಗಳನ್ನ ಮಾಡಬೇಡಿ. ಯಾಕೆ ಅಂದರೆ ಇದು ಎಲ್ಲಿ ಮಣ್ಣು ಕುಸಿಯುತ್ತೋ, ಎಲ್ಲಿ ಚೆನ್ನಾಗಿರುತ್ತೋ ಗೊತ್ತಿಲ್ಲ. ನೋಡಿ ಇಲ್ಲಿ ಮ್ಯಾರಥಾನ್ ಮಾಡ್ತವ್ರೆ. ನೋಡಲಿ ಮ್ಯಾರಥಾನ್ಲೇ. ರನ್ನಿಂಗ್ ರೋಡೀಸ್ ಅವರು ಆಯೋಜಿಸಿರುವ ಮ್ಯಾರಥಾನ್. ಇದನ್ನು ನೋಡ್ಬಿಟ್ಟು ನೀವು ತಪ್ಪಾಗಿ ತಿಳ್ಕೊಬೇಡ್ರಿ, ನಾನು ಮ್ಯಾರಥಾನ್ಗೆ ಹೋಗಿದ್ದೀನಿ ಅಂತ. ನೋ, ಐ ವೋಂಟ್ ಡೂ ಆಲ್ ಕೈಂಡ್ಸ್ ಆಫ್ ಸ್ಟಫ್ಸ್. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ. ಎಲ್ಲ ಯೋಚನೆ ಮಾಡ್ತವ್ರೆ, ಈ ನನ್ನ ಮಗನಿಗೇನು ಬಂದಿರೋದು ಚೆನ್ನಾಗಿರುತ್ತೋ ಏನೋ ಒಂಥರ ಚೆನ್ನಾಗಿರುತ್ತಲ್ಲನೋ. ಇಲ್ಲಿ ಹೋಗೋಕ್ಕಾಗಲ್ಲ ಅನಿಸುತ್ತೆ. ಹಾಂ ಹಾಂ, ನೋಡಿ ಕೆಳಗವರೆಗೂ ಬಂದೆ. ಇದೊಂಥರ ಚಿಕ್ಕದಾಗಿ, ಇದನ್ನೇನಂತಾರೋ ಗೊತ್ತಿಲ್ಲ, ಲೇಕಲ್ಲ ಇದು, ಸುಮ್ಮನೆ ನೀರು, ಮಳೆ ನೀರು ತುಂಬಿರೋದು. ಸಗದಾಗಿದೆ ಆಫ್ ರೋಡಿಂಗು. ಈ ಪ್ಲೇಸ್ನ ಯಾರೂ ನನ್ನ ಪ್ರಕಾರ ಇವಾಗವರೆಗೂ ಯೂಟ್ಯೂಬಲ್ಲಿ ಎಕ್ಸ್ಪ್ಲೋರ್ ಮಾಡಿರಲ್ಲ. ಗೊತ್ತಿಲ್ಲ, ಮಾಡಿರ್ತಾರೆ. ಪ್ರಮೋದು ನಿನ್ನ ಸವಾಸ ಬೇಡ ಗುರು ಅಂದ್ಬಿಟ್ಟು ನಡ್ಕೊಂಡು ಹೋಯ್ತವನೆ. ಓಯ್ ಹತ್ತುತ್ತಾ? ಅಲ್ಲಿ ಮುಂದೆ ಚೆನ್ನಾಗಿದ್ಯಾ ವ್ಯೂ? ನೋಡಿ ಗೈಸ್, ಎಷ್ಟು ಸಖತ್ತಾಗಿದೆ. ಗಾಡಿ ಅಲ್ಲಿ ಕೆಳಗೆ ಲಾಸ್ಟ್ ಆಯಿತು. ಅಲ್ಲಿಂದ ಗಾಡಿ ಬರೋದು ತುಂಬ ಕಷ್ಟ ಇದೆ. ಅಂದರೆ ಇವಾಗ ಒಂದು 2-3 ಇತ್ತು, 2-3 ಗಾಡಿ ಇದ್ದು, ಸಪೋರ್ಟಿಗೆ ಯಾರಾದರೂ ಇದ್ದರೆ ಗಾಡಿ ಬರುತ್ತೆ, ಇಲ್ಲಾಂದರೆ ಸ್ವಲ್ಪ ಕಷ್ಟ ಗಾಡಿ.
ಸೊ ಗಾಡಿನ ಪಾರ್ಕ್ ಮಾಡಿಬಿಟ್ಟು ಇವಾಗ ಈ ಅನ್ಎಕ್ಸ್ಪ್ಲೋರ್ಡ್ ಬ್ಯೂಟಿ ಇದನ್ನು ಎಕ್ಸ್ಪ್ಲೋರ್ ಮಾಡೋದಕ್ಕೆ ನನ್ನನ್ನು ಇವನು ಪ್ರಮೋದ್ ನಡೆಸ್ತವನೆ. ಪ್ರಮೋದ್ ಹೆಂಗೈತೆ ಹೇಳೋ ಇಲ್ಲಿ. ಅವನಿಗೆ ನಾಚಿಕೆ ಫ್ರೆಂಡ್ಸ್ ವಿಡಿಯೋದಲ್ಲಿ ಬರೋಕ್ಕೆ. ಹಾಕ್ತಿದ್ದೀನಿ ನೋಡಿ, ಇದನ್ನೆಲ್ಲ ಕಟ್ ಮಾಡ್ಬೇಕಂತೆ ಫ್ರೆಂಡ್ಸ್. ಹಿಂಗಿದು ಇವನ್ಕೇನು ಸಣ್ಣ ಅವನೇ ಹತ್ತಾನೆ. ಪ್ರಮೋದ ನೋಡಿ ಹೆಂಗೆಂಗೋ ಇದನ್ನ ಹತ್ಕೊಂಡು. ಇವಾಗ ನೀವು ಯೂಶಲ್ ಆಗಿ ನೋಡಿರ್ತೀರಲ್ಲ ಗಾಡಿಗಳಲ್ಲಿ ಹೋದಾಗ ಅಲ್ಲೆಲ್ಲೋ ಈ ಥರ ಒಂದು ಬೆಟ್ಟ ನೋಡಿ, ಆ ಥರ ಬೆಟ್ಟ, ಇದು ಆ ಥರ ಬೆಟ್ಟನೇ. ಅಲ್ಲಿ ಮುಂದೆ ಇದ್ದಿದ್ದು ಹತ್ಬೋದಿತ್ತು. ನಾನೇ ಇವ್ನು ಹಿಂಗ ನಡೆಸ್ತಾನೆ ಅಂತ ಗೊತ್ತಿಲ್ದಿರಾ ಅಯ್ಯಪ್ಪ ಇಲ್ಲಿವರೆಗೂ ಕರ್ಕೊಂಬಂದೆ. ಸೊ ಇವಾಗ ಕಷ್ಟಪಟ್ಟು ಹತ್ತಾ ಇದ್ದೀನಿ. ಸೊ ಟ್ರಯಲ್ ಚೆನ್ನಾಗಿದೆ ನೋಡಿ. ಶಕೆ ಇಲ್ಲ, ಗಾಳಿ ಇದೆ. ಸೊ ಆದ್ರಿಂದ ಹತ್ತಾ ಇದ್ದೀನಿ ನೋಡಿ. ಹಂಗೆ ಮುಂದೆ ಇದಕ್ಕೆ ಸಾಕಾಗಿದೆಯಲ್ಲ, ಮೇಲೆ ಟಾಪ್ಗೆ ಹೋಗಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂತೀವಿ. ಅವಲ ಬೆಟ್ಟ ಕ್ಯಾನ್ಸಲ್ ಮಾಡಿಬಿಡ್ತೀವಿ, ಇಲ್ಲ ಇದನ್ನ ನೋಡಿಕೊಂಡು ಅವಲ ಬೆಟ್ಟಕ್ಕೆ ಹೋಗ್ತೀವಿ. ಅಥವಾ ನೋಡಿ ಸ್ಟೀಪಾಗೈತೆ. ಅಲ್ಲಿಂದ ಬಂದಿದ್ದೀವ ಲಾಸ್ಟ್, ಅಲ್ಲದು ಕಾಣಿಸ್ತಿದ್ಯಾ? ಸರಿ ತೋರಿಸ್ತೀನಿ, ಝೂಮ್ ಮಾಡ್ತೀನಿ ನೋಡಿ. ನೋಡಿ ಅಲ್ಲಿ ಕಾಣಿಸ್ತಿದ್ಯಾ? ಆ ಕೆಳಗಡೆ ಗಾಡಿ ಪಾರ್ಕ್ ಮಾಡಿರೋದು. ಅಲ್ಲಿಂದ ಇಷ್ಟು ಮೇಲಕ್ಕೆ ನಡ್ಕೊಂಡು ಬಂದಿದ್ದೀವಿ. ಎರಡೆರಡು ಬಿರಿಯಾನಿ ತಿಂದವ್ರೆ ಅಂತ. ಸೊ ಅಲ್ಲಿ ತಿಂದಿದ್ದನ್ನೆಲ್ಲ ಇಲ್ಲಿ ವಾವ್ ಕರಗಿಸ್ತಾ ಇದ್ದೀವಿ ನೋಡಿ. ಆಲ್ಮೋಸ್ಟ್ ಟಾಪಿಗೆ ಬಂದಿದ್ದೀವಿ. ಇನ್ನೂ ಅಷ್ಟೈತೆ, ಇದನ್ನು 2x ಇರೋದ್ರಿಂದ ಅನ್ನಿಸ್ತದೆ. ಇನ್ನೂ ಅಷ್ಟೈತೆ. ನೋಡಿ ಆ ಲೇಕ್ ನೋಡಿ ಚೆನ್ನಾಗಿದೆ. ನೋಡಿ ಅದೇ ನಂದಿ ಬೆಟ್ಟ, ಅದು ಹೆಂಗೆ ಕಾಣಿಸ್ತಿದೆ ಮಧ್ಯದ, ಅದೇ ನಂದಿ ಬೆಟ್ಟ. ಅಲ್ಲಿ ಮೇಲ್ವರೆಗೂ ಹೋಗ್ಬಿಟ್ಟು ಸಿಗ್ಬೋದು ನೋಡಿ. ಅಲ್ಲಿಂದ ಕಷ್ಟಪಡ್ಕೊಂಡು ಇಷ್ಟು ಡೀಪಿಂದ ಹತ್ತು. ಅವಾಗಲೇ ನಿಮ್ಗೆ ಅದೇನು ತುದಿ ಕಾಣಿಸ್ತಿತ್ತು, ಆ ತುದಿಯಲ್ಲಿ ನಿಂತ್ಕೊಂಡು ಬೆಟ್ಟ ಹಿಂಗಿದೆ, ಪಾತಾಳ ನೋಡಿ. ಗಾಡಿಯಲ್ಲಿ ಪಾತಾಳಕ್ಕೆ ಹೋಗ್ಬೇಕು, ಹಂಗಿಂದ ಬರ್ಬೋದು ಅನ್ಸುತ್ತೆ ಗಾಡಿ. ಬಂದರೆ ಎತ್ಕೊಂಬರೋಣ, ಆಮೇಲೆ ನೆಕ್ಸ್ಟ್ ಲೆವೆಲ್ ಇದೆ ಫ್ರೆಂಡ್ಸ್ ನಿಜ. ಅಯ್ಯಪ್ಪ. ಸೊ ಇವಾಗ ವಾಪಸ್ ಇಳಿದು
ವಾಪಸ್ ಇಳಿದು ಹೋಗ್ತಾ ಇದ್ದೀವಿ. ಅಲ್ಲಿ ಇನ್ನೊಂದು ಬೆಟ್ಟ ಇದೆ, ಅವ್ನು ಪ್ರಮೋದ್ಗೆ ಆ ಬೆಟ್ಟ ಹತ್ಬೇಕಂತೆ ಮತ್ತೆ ಇನ್ನೊಂದು ಸಲ. ಸೊ ಆದುದರಿಂದ ಹತ್ತಾ ಇದ್ದೀವಿ. ವ್ಯೂ ಮಾತ್ರ ಅಲ್ಟಿಮೇಟ್ ಆಗಿದೆ, ಕಷ್ಟನೂ ಅಲ್ಟಿಮೇಟ್ ಆಗಿದೆ. ನನಗೂ ಮತ್ತು ಪ್ರಮೋದ್ಗೂ ಯಾವಾಗಿಂದನೂ ಆಸೆ ಇತ್ತು ರ್ಯಾಂಡಮ್ ಒಂದು ಬೆಟ್ಟ, ಯಾವುದೋ ಒಂದು ಬೆಟ್ಟ ಹತ್ತಬೇಕು ಅಂತ. ಸೊ ಈ ಬೆಟ್ಟ ಯಾವುದು ಅಂತಲೂ ಗೊತ್ತಿಲ್ಲ. ಇನ್ನೊಂದು ಬೆಟ್ಟ ಅಲ್ಲಿ ಸ್ಟಾರ್ಟಿಂಗಲ್ಲಿ ಗಾಡಿಯಲ್ಲಿ ಬಂದನಲ್ಲ, ಅಲ್ಲಿ ಜನ ಇದ್ರು. ಇಲ್ಲಿ ಈ ಬೆಟ್ಟನೇ ಅಲ್ಲೂ ಒಂದು ಮರಿನೂ ಕಾಣಿಸ್ತಾ ಇಲ್ಲ, ಒಂದು ಮನುಷ್ಯನೂ ಕಾಣಿಸ್ತಾ ಇಲ್ಲ. ಗಾಳಿ ತುಂಬ ಹೊಡಿತಿದೆ. ನೀವು ಈ ಗಾಳಿ ನೋಡಿ ಅನ್ಕೋಬೋದು ಎಷ್ಟು ಹೈಟಿಗೆ ಬಂದಿರ್ತೀವಿ ಓ ಮೈ ಗಾಡ್ ಅಂತ. ಈ ಥರ ಈ ಬಂಡೆಗಳ ಮೇಲೆ ಕಾಲಿಟ್ಕೊಂಡು ಸಾಹಸಗಳು ಮಾಡಿಕೊಂಡು ಕೊನೆಯಲ್ಲಿ ಇಲ್ಲಿ ಪಾತಾಳ. ನೋಡಿ ಇಲ್ಲಿ ಜಾಗ ಇಲ್ಲ. ಹವಾ ತುಂಬ ಮಾತಾಡೋಕ್ಕೂ ಆಗ್ತಾಯಿಲ್ಲ ನನ್ನ ಕೈಲಿ. ಇವನು ಪ್ರಮೋದು ಸಣ್ಣಕ್ಕಿರೋದ್ರಿಂದ ಅವನು ನಡೆದು ಬಿಡ್ತಾನೆ. ನನಗೆ ಇನ್ನೊಂದು ಭಯ ಏನಂದರೆ ಅಪ್ಪ, ಇಲ್ಲಿ ಓಹೋ ಹೋ 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 ನಾನೇನಾದರೂ ಅದ್ರ ಮೇಲೆ ಕಾಲಿಟ್ಟಿದ್ದಿದ್ರೆ ನೋಡಿ, ಇಲ್ಲಿತ್ತು ಒಂದು ಬಂಡೆ, ಇಲ್ಲಿ ನೋಡಿ ಅಲ್ಲಿ ಬೀಳ್ಸ್ಬಿಟ್ಟ. ಇವನ್ನ ನಂಬ್ಕೊಂಡು ನಾನು ಆ ಕಡೆಗೆ ಓದಿಗಿದ್ದಿದ್ರೆ ಆ ಥರ ಎಲ್ಲನೂ ಇದಾಗೋಗಿರೋದು ನನಗೆ. ಓ ಮೈ ಗಾಡ್, ಕಷ್ಟ ಇದೆ ಫ್ರೆಂಡ್ಸ್. ಯಾರು ಈ ಸಾಹಸ ಮಾಡಬೇಡ್ರಿ. ಮಾಡಿದ್ರು ಈ ಕಡೆ ಗೊತ್ತಿರೋ ಯಾವುದಾದ್ರೂ ಗೈಡ್ನ ಕರ್ಕೊಂಬಂದು ಮಾಡಿ. ನಮಗೆ ಬುದ್ಧಿ ಇಲ್ಲ. ಇಲ್ಲಿ ಒಂದೊಂದು ಪಾಯಿಂಟು ಒಂದೊಂದು ಪೀಕ್ ಇದ್ದಂಗೆ ಐತೆ. ನೋಡು ಅವ್ನು ಹೇಳೋದು ಕೇಳಿಸ್ಕೊಂಡ್ರೆ ಇವಾಗ. ಏನು ಪ್ರಮೋದ, ಎಲ್ಲೋ ಸುತ್ತು ಏನೋ ಅಂದೆ, ಹಂಗೆ ಸುತ್ಕೊಂಡು ಇನ್ನೊಂದು ಬೆಟ್ಟ ಹತ್ಬೇಕಂತೆ. ತಿಂದಿದ್ದೆಲ್ಲ ಜೀರ್ಣ ಆಗೋಯ್ತು ಫ್ರೆಂಡ್ಸ್. ಇವಾಗ ಇನ್ನೊಂದು ಬಿರಿಯಾನಿ ತಿಂತೀನಿ. ನೋಡಿ ಇದೊಂದು ಟಾಪಿಗೆ ಬಂದಿದ್ದೀವಿ ಅನಿಸುತ್ತೆ, ಬಟ್ ಇಲ್ಲ, ನಾವು ಆ ಟಾಪ್ವರೆಗೂ ಹೋಗಿದ್ವಿ, ಅಲ್ಲಿಂದ ಇಳಿದ್ವಿ ಇಲ್ಲಿ. ಸೊ ಇವಾಗ ಅಲ್ಲಿ ಇನ್ನೊಂದು ಟಾಪ್ ಕಾಣಿಸ್ತಿದ್ಯಾ, ಇಲ್ಲಿ ತೋರಿಸ್ತೀನಿ. ಆ ಟಾಪು ನೋಡಿ, ಅಲ್ಲಿ ಒಂದು ಬಂಡೆ ಕಾಣಿಸ್ತಿದ್ಯಾ. ಸೊ ಅಲ್ಲಿಗೆ ಹೋಗೋದು ಇವಾಗ ಅಂತ ಅಂದ್ಕೊಂಡಿದ್ದೀವಿ. ಏನಾಗುತ್ತೋ ಗೊತ್ತಿಲ್ಲ ಫ್ರೆಂಡ್ಸ್. ಯಾವುದ್ಯಾವುದೋ ರೂಟಲ್ಲಿ ಹೆಂಗೆಂಗೋ ಹತ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನೊಂದು ಬೆಟ್ಟದ ಪೀಕಿಗೆ ಹೋಗ್ತಾ ಇದ್ದೀವಿ ಇವಾಗ. ಎಕ್ಸೈಟಿಂಗ್ ಆಗಿದೆ ನಿಜ, ಇಲ್ಲ ಅಂತ ಹೇಳಲ್ಲ, ಬಟ್ ಇಟ್ಸ್ ರಿಸ್ಕಿ ಆಲ್ಸ್ ವೆಲ್. ಇದನ್ನ ಹೆಂಗತ್ತದಪ್ಪ, ನೋಡಿ ಫ್ರೆಂಡ್ಸ್, ಅಲ್ಲಿ ಹತ್ಬೇಕಂತೆ. ಹೆಂಗ ಹತ್ತಿದ್ಯಾ ಫ್ರೆಂಡ್ಸ್? ನೋಡಿ ಬೇಡ ಫ್ರೆಂಡ್ಸ್, ನೋಡು ಹಂಗೆ ನಡಿ. ಅಲ್ಲೆಲ್ಲ ಆವುಗಳಿರ್ತಾವಲೇ, ಆವುಗಳಿರ್ತವೆ ಫ್ರೆಂಡ್ಸ್. ಇವ್ನಿಗೆ ಹೇಳಿದ್ರೆ ಅರ್ಥ ಮಾಡ್ಕೊತಿಲ್ಲ ನೋಡಿ.
ಶೆಕೆ ಇಲ್ಲ ಅಂತಿದ್ದೆ, ಶೆಕೆ ಇವಾಗ ಬರ್ತಿದೆ. ಗಾಳಿ ತುಂಬ ಇದೆ, ಆದರೂ ಶೆಕೆ ಇದೆ ಅಂದರೆ ನೀವೇ ಯೋಚನೆ ಮಾಡಿ ಎಷ್ಟು ಕಷ್ಟ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ. ನೋಡಿ ಹೆಂಗಿದೆ, ಹೆಂಗೋ ಹತ್ಕೊಂಡ್ಬಂದ್ವಿ ನೋಡಿ. ಇವಾಗ ಇದೆಲ್ಲ ಪೀಕು, ನೀವು ಇದನ್ನು ಪೀಕ್ ಅನ್ಬೇಡಿ, ಇದಕ್ಕೂ ಡಬಲ್ ಐತೆ ನೋಡಿ ಫ್ರೆಂಡ್ಸ್. ಇವಾಗ ಟಾಪಿಗೆ ಬಂದಿದ್ದೀವಿ, ಅಲ್ಲಿ ನಿಮಗೆ ಕಾಣಿಸ್ಬೋದು. ಅವ್ನು ಪ್ರಮೋದು ಇನ್ನೂ ಮೇಲೆ ಕತ್ತೀನಿ, ಇನ್ನೊಂದು ಬೆಟ್ಟ ಇಲ್ಲಿ, ಇದು ಆವಾಗಲೇ ನಾವು ಒಂದು ಬೆಟ್ಟ ಹತ್ತಿದ್ವಿ, ಒಂದು ಬೆಟ್ಟ ಹತ್ತಿ ಇದು ಸೆಕೆಂಡ್ನೇ ಬೆಟ್ಟ ಮದ್ದಿದ್ದು ನೋಡಿ. ಅವ್ನು ಪ್ರಮೋದು ಅಲ್ಲೆಲ್ಲೋ ಕಾಣಿಸ್ತಾನೆ ನಿಮಗೆ, ನೋಡಿ ಅಲ್ಲಿ ಕರ್ಕೊಂತಾನೆ, ಕರ್ಕೊಂಡು ಅಲ್ಲಿ ಮೇಲವರೆಗೂ ಹೋಗ್ತಾನಂತೆ ಫ್ರೆಂಡ್ಸ್. ಹೋಗ್ಲಿ ಅಂದ್ಬಿಟ್ಟು ನನ್ನ ಕೈಯಲ್ಲಿ ಆಗಲ್ಲ ಅಂದ್ಬಿಟ್ಟು ಇವಾಗ ಬಂದಿದ್ದೀನಿ. ಬಟ್ ನಿಮ್ಗೊಂದು ಹೇಳಬೇಕು, ನೆಕ್ಸ್ಟ್ ಲೆವೆಲ್ ಫನ್ ಇತ್ತು. ಟಯರ್ಡ್ ಆಗುತ್ತೆ ಆಬ್ವಿಯಸ್ಲಿ, 100% ಟಯರ್ಡ್ ಅನ್ನೋದಿದೆ. ಸೊ ಟಯರ್ಡ್ ಅನ್ನೋದಕ್ಕಿಂತ ಮೇಯ್ನ್ ಏನು ಅಂದರೆ ನಿಮಗೆ ಸ್ಟ್ಯಾಮಿನಾ ಇರಬೇಕು ಇದು ಹತ್ತಬೇಕಂದ್ರೆ. ನನಗಿಲ್ಲ ಸ್ಟ್ಯಾಮಿನಾ, ಇವ್ನು ಹಿಂಗವನು ಇವ್ನು ನನಗೆ ಹೇಳ್ತಾನೆ ಅನ್ಕೋಬಿಡಿ, ಕಷ್ಟ ಆಗುತ್ತೆ. ನಾನು ಗಾಡಿಯಲ್ಲಿ ಅಷ್ಟು ದೂರ ಬಂದು ಅಲ್ಲಿಂದ ಹತ್ಕೊಂಡು ಬಂದಿದ್ದೀನಿ, ಆಲ್ಮೋಸ್ಟ್ ಒಂದು ಬೆಟ್ಟ ಹತ್ತಿ ಬಂದಿದ್ದೀನಿ. ಸೊ ಕಷ್ಟ ಆಗುತ್ತೆ, ಬಟ್ ಇದು ಚೆನ್ನಾಗಿರುತ್ತೆ ಫ್ರೆಂಡ್ಸ್, ವ್ಯೂ ಚೆನ್ನಾಗಿದೆ. ಅದು ನಾರ್ಮಲ್ ಇವಾಗ ಕುಮಾರ ಪರ್ವತ ಟ್ರೆಕ್ ಮಾಡಿದ್ದೀನಿ. ಸೊ ಅದೇನು ಅಂದರೆ ಅದು ವೇ ಇದೆ, ಸೊ ನಿಮ್ಗೆ ಅಷ್ಟು ಅಡ್ವೆಂಚರಸ್ ಅನ್ಸಲ್ಲ, ಕಷ್ಟ ಅದು ಡಿಫಿಕಲ್ಟಿ ಇದೆ, ಬಟ್ ಅಡ್ವೆಂಚರಸ್ ಅನ್ಸಲ್ಲ ನಿಮ್ಗದು. ಇದು ಎಲ್ಲಿ ಏನಿರುತ್ತೆ ಗೊತ್ತಿಲ್ಲ, ಯಾವ ಕಡೆ. ಫಾರ್ ಎಕ್ಸಾಂಪಲ್ ನೋಡಿ, ಹಿಂಗಿಂದ ಸ್ಟ್ರೈಟಾಗಿ ನಡ್ಕೊಂಡು ಹೋಗೋಕ್ಕೂ ಆಗಲ್ಲ, ಯಾಕಂದರೆ ಇಲ್ಲಿ ನೋಡಿ ಬಂಡೆಗಳಿದ್ದಾವೆ. ಸೊ ವೇ ನೀವು ಅನಲೈಸ್ ಮಾಡಬೇಕು, ಹೆಂಗೋಗಿ ಮೇಲೆ ಹೋಗ್ಬೇಕು ಅನ್ನೋ ವೇನ ನೀವು ಅನಲೈಸ್ ಮಾಡಿಕೊಂಡು ಇದು ಮಾಡಬೇಕು. ಅವನೇನೋ ಕರೀತಾ ಇದ್ದಾನೆ, ಅವಾಗಲೇ ನಿಮ್ಗೆ ಹೇಳ್ತಿದ್ದ. ಅವ್ನು ಪ್ರಮೋದು ಏನೋ ಕರೆದ ಅಲ್ಲಿಂದ ಯಶವಂತ್ ಅಂದ, ಆಮೇಲೆ ಒಂದು 2 ನಿಮಿಷ ಏನೂ ಮಾತಾಡ್ತಿಲ್ಲ, ಏನಾಯ್ತು ಅಂತ ಗಾಬರಿ ಬಿದ್ದೆ. ಆಮೇಲೆ ಅಲ್ಲಿ ಹೋಗೋನಂತೆ, ಹೋಗ್ಬಿಟ್ಟು ಹತ್ಬಿಟ್ಟಿದ್ದೀನಿ ಅಂದ್ಬಿಟ್ಟು ನನಗೆ ಹೇಳಕ್ಕೆ ಬಂದವನೆ. ಆಮೇಲೆ ನೋಡಿದ್ರೆ ಅದಿನ್ನ ಐತಂತೆ ಮೇಲೆ, ಅದು ಸುಮ್ಮನೆ ಅದೇ ಪೀಕ್ ಅಂತ ಅನ್ಸೈತೆ, ಬಟ್ ಇನ್ನೂ ಅದ್ರ ಮೇಲಿದೆ. ಸೊ ಫೋನ್ ಮಾಡಿ ಹೇಳ್ದ, ನಾನು ಬಂದ್ಬಿಟ್ಟಿದ್ದೀನಿ ಅಂದ್ಕೊಂಡೆ ಇನ್ನೂ ಇದೆ ಅಂದ್ಬಿಟ್ಟು. ನಾನು ಭಯ ಪಟ್ಬಿಟ್ಟೆ ಏನಾಯ್ತು ಅವ್ನಿಗೆ ಅಂದ್ಬಿಟ್ಟು. ಸೊ ಆ ಥರ ಎಂಜಾಯ್ಮೆಂಟ್ ಅವಾಗಲೇ ಹೇಳ್ತಿದ್ನಲ್ಲ, ಎಂಜಾಯ್ಮೆಂಟ್ ಇದೆ, ರಿಸ್ಕ್ ಇದೆ, ಆದರೆ ರಿಸ್ಕ್ ತುಂಬ ಇದೆ. ಯಾಕಂದರೆ ಯಾವಾಗ ಎಲ್ಲಿ ಆವಾಗಲಿರ್ತವೆ ಗೊತ್ತಾಗಲ್ಲ, ಎಲ್ಲೇನಿರುತ್ತೆ ಗೊತ್ತಾಗಿಲ್ಲ. ಸೊ ಲೈಕ್ ಒಬ್ಬೊಬ್ಬರೇ ಬರೋದಾಗಿರ್ಬೋದು, ಯಾರಾದರೂ ಗೈಡ್ ಇದ್ದರೆ ಇಲ್ಲ ಗ್ರೂಪ್ ಆಫ್ ಪೀಪಲ್ ಇದ್ರೆ ನಿಮ್ಗೆ ಹೆಲ್ಪ್ ಆಗುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್ ಏನೇ ಹೆಚ್ಚು ಕಡಿಮೆ ಆದರೂ ನಿಮ್ಗೆ ಹೆಲ್ಪ್ ಮಾಡೋಕೆ ಒಂದು ಗ್ರೂಪ್ ಪೀಪಲ್ ಇರುತ್ತೆ. ಸೊ ಆ ಥರ ಬನ್ನಿ ಹಂಗೆ ಇವಾಗ ಸ್ವಲ್ಪ ಹೊತ್ತಿಲ್ಲಿ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಹೋಗೋಣ. ಸೊ ಇವಾಗ ಅವ್ನು ಪ್ರಮೋದ್ ಫೋನ್ ಮಾಡಿದ್ದ, ಸೂಪರ್ ಆಗಿದೆ ವ್ಯೂ, ಅವನ ಮೇಲೆ ಹತ್ತಿದ್ದಾನೆ ಅಂತ. ನನಗೂ ಯಾಕೋ ಹೋಗ್ಬೇಕು ಅನ್ನಿಸ್ತಾಯಿತ್ತು. ಸೊ ಅದಕ್ಕೆ ನಾನು ಒಬ್ಬನೇ ಹತ್ಕೊಂಡು ಹೋಗ್ತಾ ಇದ್ದೀನಿ. ಬಟ್ ಇಲ್ಲಿ ಹೆಂಗೆ ಹೋಗೋದು ಗೊತ್ತಾಗ್ತಿಲ್ಲ ನೋಡಿ, ಬಂಡೆ ಇದೆ. ನಿಮಗೆ ಇದು ಸ್ಟ್ರೈಟಾಗಿ ಅನಿಸ್ತಾ ಇದೆ, ಬಟ್ ಆ್ಯಕ್ಚುಲಿ ಇದು ಹಿಂಗಿದೆ. ಸೊ ನಿಮ್ಗೆ ಅದು ಅನಿಸ್ತಾ ಇರ್ಬೋದು. ಸೊ ನೋಡೋಣ, ಈ ಬಂಡೆ ಇದೆ, ಇಲ್ಲೆಲ್ಲ ಇದಿದೆ. ಸೊ ಹೆಂಗೆ ಹತ್ತಬೇಕು ಅಂತ ಗೊತ್ತಾಗ್ತಿಲ್ಲ ನನಗೆ, ಬಟ್ ಹತ್ತೀನಿ. ಹತ್ತುಬಿಟ್ಟು ನಿಮಗೆ ಅಲ್ಲಿ ಕಾಣಿಸ್ತಿದ್ಯಾ ನೋಡಿ, ಅಲ್ಲಿ ಅದಕ್ಕಿಂತ ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಅಲ್ಲಿ ತೋರಿಸ್ತೀನಿ. ಈಗ ತಾನೇ ಮೇಲತ್ತಿ ನೋಡಿ, ಶೆಕೆ ಎಲ್ಲ ಹೆಂಗೆ ಸುರಿತದೆ. ಇವಾಗ ರಿಟರ್ನ್ ಹಿಡಿತಾ ಇದ್ದೀವಿ ಗಾಡಿ ಹತ್ರಕ್ಕೆ. ಸುಸ್ತಾಗೋಗಿದೆ ಫ್ರೆಂಡ್ಸ್, ಆಗ್ತಾಯಿಲ್ಲ. ಇಲ್ಲೆಲ್ಲಾದರೂ ಕ್ಯಾಂಪ್ ಹಾಕಿ ಮಲ್ಬಿಡೋಣ ಅನ್ಸ್ಬಿಟ್ಟೈತೆ ನನಗೆ. ಅದು ಬೆಳಗ್ಗೆ ಊಟ ಚೆನ್ನಾಗಿ ಮಾಡಿದ್ವಲ್ಲ, ಅದರ ಎಫೆಕ್ಟು ಸ್ವಲ್ಪ ಇದೆ. ಆ್ಯಂಡ್ ಈ ಥರ ಎಕ್ಸ್ಪ್ಲೋರು ಯಾರೂ ಮಾಡಿರಲ್ಲ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಥರ ಕಂಟೆಂಟ್ಸ್ ತುಂಬ ಚೆನ್ನಾಗಿರೋ ಕಂಟೆಂಟ್ಸ್ ಕೊಡ್ತೀವಿ.
ನಿಮಗೆ ಇದು ಡಿಸ್ಕ್ರಿಪ್ಷನಲ್ಲಿ ಮ್ಯಾಪ್ಸಲ್ಲಿ ಇದು ಕೂಡ ಹಾಕಿರ್ತೀನಿ, ಮ್ಯಾಪ್ ಇದು ಲಿಂಕು. ಸೊ ನೋಡಿ, ಯಾರಾದರೂ ಬರ್ಬೇಕು ಅಂದ್ಕೊಂಡ್ರೆ ಬರ್ಬೋದು, ಆರಾಮಾಗಿದೆ, ತುಂಬ ಚೆನ್ನಾಗಿದೆ ಪ್ಲೇಸು. ನಿಮ್ಗೆ ಅಲ್ಲಿ ನಿಯರ್ ಬೈ ಕೆರೆ ಇದೆ, ಅಲ್ಲಿ ನಿಮ್ಗೆ ಹೋಮ್ ಸ್ಟೇ ಕೂಡ ಇದೆ. ಸೊ ನೀವು ಅಲ್ಲೇ ಇದ್ದು ಟೈಮ್ ಸ್ಪೆಂಡ್ ಮಾಡ್ತೀನಿ ಅಂದರೆ ಇದ್ದು ಕೂಡ ಟೈಮ್ ಸ್ಪೆಂಡ್ ಮಾಡ್ಬೋದು. ಸೊ ಆ ಥರನೂ ಬರ್ಬೋದು. ಇಲ್ಲ ನೀವು ಈ ಥರ ಅಡ್ವೆಂಚರ್ ಮಾಡ್ತೀನಿ, ಎಕ್ಸ್ಪ್ಲೋರ್ ಮಾಡ್ತೀನಿ, ಸೊ ಹತ್ತೀನಿ ಅಂದರೆ ಹತ್ತಲೂ ಕೂಡ ಹತ್ಬೋದು, ಬಟ್ ಆನ್ ಯೋರ್ ಓನ್ ರಿಸ್ಕ್. ಆ್ಯಂಡ್ ನೋಡಿ, ಇಲ್ಲಿ ಎಲ್ಲೂ ಪ್ಲಾಸ್ಟಿಕ್ ಯಾರೂ ಹಾಕಿಲ್ಲ. ದಯವಿಟ್ಟು ಯಾರೂ ಪ್ಲಾಸ್ಟಿಕ್ಕನ್ನು ಬಿಸಾಕೋದು ಅದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಕೀಪ್ ದಿ ನೇಚರ್ ಕ್ಲೀನ್. ನೋಡಿ, ಇದೇ ವ್ಯೂ. ಸೊ ಇದು ಒಂಥರ ಪಾತಾಳದಲ್ಲಿ ಇದು ಕ್ಯಾನ್ಯನ್ ನೋಡಿದ್ದೀರಾ, ಗಂಡಿಕೋಟ. ಸೊ ಗಂಡಿಕೋಟ ಆಲ್ಮೋಸ್ಟ್ ಇದೇ ಥರ ಕ್ಯಾನ್ಯನ್ ಇದೆ. ಸೊ ಇದು ಚಿಕ್ಕದು, ಇದು ಆ ಗಂಡಿಕೋಟ ಇನ್ನೂ ಸ್ವಲ್ಪ ದೊಡ್ಡದಿದೆ, ಆ್ಯಂಡ್ ಕ್ಯಾನ್ಯನ್ ತುಂಬ ದೊಡ್ಡದಿದೆ ಅದು. ಸೊ ಇದು ಚಿಕ್ಕದು ಬಟ್ ಸಿಮಿಲರ್ ವೈಬ್ಸ್. ಸೊ ಇವಾಗ ಅಲ್ಲಿ ನೋಡಿ, ಅಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು, ಅಲ್ಲೇನಾದರೂ ಗಾಡಿ ಹಾಗೆ ಅಲ್ಲಿ ಮುಂದೆಯಿಂದ ವೇ ಇದ್ದರೆ ಸೊ ಇಲ್ಲಿ ಕೆಳಗೆವರೆಗೂ ಬರೋದಕ್ಕೆ ಪ್ರಯತ್ನ ಪಡ್ತೀವಿ. ಸೊ ವ್ಯೂ ಹಿಂಗಿದೆ ನೋಡಿ ಫ್ರೆಂಡ್ಸ್. ರಿಟರ್ನ್ ಇಳಿತಾ ಇದ್ದೀವಿ ನೋಡಿ ಹೆಂಗಿದೆ. ನಿಮ್ಗೆ ಅದು ಅಷ್ಟೊಂದು ಹೈಟ್ ಕಾಣಿಸ್ತಲ್ಲ, ತುಂಬ ಹೈಟ್ ಇದೆ. ಆಲ್ಮೋಸ್ಟ್ ಅಡಿ ಲೆಕ್ಕ ಏನಂಗೆಲ್ಲ ಗೊತ್ತಾಗಲ್ಲ, ತುಂಬ ಡೀಪ್ ಇದೆ ಆದರೆ. ಸೊ ಇವಾಗ ಕೆಳಗೆ ಇಳಿತಾ ಇದ್ದೀವಿ ರಿಟರ್ನ್. ಗಾಡಿ ಹತ್ರಕ್ಕೆ ಹೋಗಿ ಗೋಪ್ರೋ ವ್ಯೂ ಅಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಸೊ ಈಗ ತಾನೇ ಕೆಳಗೆ ಇಳಿದ್ವಿ. ಆಸ್ ಟೋಲ್ಡ್ ಟು ಯು, ಗೋಪ್ರೋ ವ್ಯೂ ಅಲ್ಲಿ ಸಿಗ್ತಾ ಇದ್ದೀನಿ ವಿತ್ ಫುಲ್ ಆಫ್ ರೋಡಿಂಗ್. ಓ ನೆಕ್ಸ್ಟ್ ಸಾಕಾಗೈತೆ. ಸೊ ಪಾತಾಳಕ್ಕೆ ಅದೇ ನಿಮ್ಗೆ ತೋರಿಸಿದ್ನಲ್ಲ ಅವಾಗ ಕ್ಯಾನ್ಯನ್ ಥರ, ಅಲ್ಲಿಗೆ ಹೋಗೋಣ ಅಂತ ಇವಾಗ ವೇ ಹುಡುಕ್ತಾ ಇದ್ದೀವಿ. ಇಲ್ಲೊಂದು ವೇ ಇದೆ, ಬಟ್ ಇದೇನಾ ಅನ್ನೋದು ಗೊತ್ತಿಲ್ಲ. ಪ್ಯೂರ್ ಆಫ್ ರೋಡ್ ಇದು. ಬನ್ನಿ ನೋಡುವಾ. ಇವರು 30 ಕಿಲೋಮೀಟರ್ಸ್ ಅಂತೆ. ಏನು ಟ್ರಯಲ್ ಪ್ರಮೋದ ಹೇಳಿದ್ದು? ಬಿ ಎಮ್ ಎಫ್ ಟ್ರಯಲ್ಸ್ ಅಂತೆ. ಸೊ ಇದು ಇಯರ್ಲಿ ಒನ್ಸ್ ನಡೆಯುತ್ತಂತೆ ರೇಸ್. 30 ಕಿಲೋಮೀಟರ್ಸ್ ಓಡಬೇಕಂತೆ. ನಾವು 30 ಕಿಲೋಮೀಟರ್ಸ್ ಗಾಡಿಯಲ್ಲಿ ಈ ಥರ ಸ್ಟ್ರೆಚ್ಚಲ್ಲಿ ಸೊ 30 ಕಿಲೋಮೀಟರ್ಸ್ ರನ್ನಿಂಗ್. ಸೊ ಇದಕ್ಕೇನೋ ಪ್ರೈಸ್ ಇದೆ ಅಂತೆ, ಫಸ್ಟ್ ಬರೋರು, ಸೆಕೆಂಡ್ ಬರೋರಿಗೆ, ಥರ್ಡ್ ಬರೋರಿಗೆ ಅಂತ. ಯಾರಾದರೂ ರನ್ನಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ, ಸರಿ ಅದೇ ಮ್ಯಾರಥಾನಲ್ಲಿ ಇಂಟ್ರೆಸ್ಟ್ ಇದ್ದರೆ, ಮ್ಯಾರಥಾನ್ ಅಂದರೂ ರನ್ನಿಂಗೇ ತಾನೇ ಏನೋ. ಓಕೆ, ಮ್ಯಾರಥಾನಲ್ಲಿ ಇಂಟ್ರೆಸ್ಟ್ ಇದ್ದರೆ ಪ್ರಮೋದ್ ರನ್ನಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದ್ದರೆ ಮ್ಯಾರಥಾನ್ ಒಂದ. ಅದಕ್ಕೆ ಮ್ಯಾರಥಾನಲ್ಲಿ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ BMF ಟ್ರಯಲ್ಸ್ ಅಂತ ನಾನಿವತ್ತು ಇನ್ಸ್ಟಾಗ್ರಾಮಲ್ಲಿ ಚೆಕ್ ಮಾಡಿ, ಬೇಕಾದರೆ ಇನ್ಸ್ಟಾಗ್ರಾಮ್ದು ಇದನ್ನೇ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಯು ಕ್ಯಾನ್ ಕಾಂಟ್ಯಾಕ್ಟ್ ದಮ್. ಆ್ಯಂಡ್ ಇಫ್ ಅವ್ರು ಏನಾದರೂ ನಮಗೆ ಮುಂದೆ ಏನಾದರೂ ಸಿಕ್ಕಿದ್ರೆ, ಇಫ್ ವಿ ಕುಡ್ ಚಾಟ್ ವಿತ್ ದಮ್, ಐ ವಿಲ್ ಗಿವ್ ಯು ಆಲ್ ದ ಡೀಟೇಲ್ಸ್. ಬನ್ನಿ ಹೋಗೋಣ. ವಾ ಬಂದ್ವೇ. ನೈಸ್ ಆಫ್ ರೋಡಿಂಗ್ ಆನ್ ಮೈ ಬುಲೆಟ್. ಒಂದೊಂದು ಸತಿ ಅನಿಸುತ್ತೆ ನನಗೆ ಹಿಮಾಲಯನ್ ತೊಗೋಬೇಕು. ಹಿಮಾಲಯನ್ ಇದ್ದಿದ್ರೆ ಇನ್ನೂ ಎಕ್ಸ್ಪ್ಲೋರ್ ಮಾಡ್ಬೋದು ಪ್ಲೇಸಸ್ನ, ಮೇಲವರೆಗೂ ಗಾಡಿಯಲ್ಲಿ ಹೋಗ್ಬೋದಿತ್ತೇನೋ. ನನ್ನ ಹಿಮಾಲಯನ್ ಒಂಥರ ನಂಗೆ ಅದು ಈ ಬೈಕ್ ತುಂಬ ಇಷ್ಟ. ತಗೊಳ್ಳೋಣ ಮುಂದಕ್ಕೆ. ಈ ಸೈಡ್ ಯಾರೂ ಬಂದಿಲ್ಲ, ಅದಂತೂ 100% ಹೇಳ್ತೀನಿ. ಹಿಂಗೇನಾ? ಅಲ್ಲ, ಹಂಗೆ. ಸೊ
ಕ್ಯಾಮ್ರಾ ಆನ್ ಆಗಲಿದೆ ಅವಾಗಿಂದ. ಸೊ ವಿ ಆರ್ ಕಮಿಂಗ್ ಟುವರ್ಡ್ಸ್ ದಿ ಕ್ಯಾನಿಯನ್. ಬಂದ್ಬಿಟ್ವೇ ಪ್ರಮೋದ, ಬಂದ್ಬಿಟ್ವೇ ಫ್ರೆಂಡ್ಸ್. ಆಸ್ ಟೋಲ್ಡ್ ಟು ಯು, ವಿ ರೀಚ್ ದಿ ವಿ ರೀಚ್ ದಿ ಕ್ಯಾನಿಯನ್. ಪ್ರಮೋದ್ ನೋಡಿ, ದಿಸ್ ಇಸ್ ದಿ ಕ್ಯಾನಿಯನ್ ವಿತ್ ದಿ ರಿವರ್. ರೈಟ್, ಸೊ ಎಕ್ಸೈಟಿಂಗ್ ಗೈಸ್. ನೋಡಿ ವಾಟರು ಎಷ್ಟು ಕ್ಲೀನಾಗಿದೆ ಅಂದರೆ, ಸೊ ಇದು ಅನ್ಎಕ್ಸ್ಪ್ಲೋರ್ಡ್ ಆಗಿರೋದ್ರಿಂದ ಯಾರೂ ಬರಲ್ಲ ಜನ. ಎಷ್ಟು ನೀಟಾಗಿದೆ ಅಂದರೆ ನಿಮಗೆ ಕೆಳಗೆ ಏನಿದೆ ಅಂತ ಕಾಣಿಸ್ತಾ ಇದೆ. ತುಂಬ ಬ್ಯೂಟಿಫುಲ್ ಆಗಿದೆ ಪ್ಲೇಸ್ ಇದು. ಈವನ್ ಸ್ವಿಮ್ಮಿಂಗ್ ಕೂಡ ಮಾಡ್ಬೋದು, ಬಟ್ ಡೇಂಜರ್ ಲೈಕ್ ಹಾವಿರುತ್ತಾ ಅದಿರುತ್ತಾ ನಮ್ಗೆ ಗೊತ್ತಿಲ್ಲ. ಸೊ ಬಟ್ ನಾವು ಅದಕ್ಕೆ ಇಳಿತಾ ಇಲ್ಲ. ಬಟ್ ವಾಟರ್ ಅಂತೂ ತುಂಬ ಕ್ಲೀನಾಗಿದೆ. ವ್ಯೂ ಮಾತ್ರ ಚೆನ್ನಾಗಿದೆ. ನೋಡಿದ್ವಿ, ಡ್ರೋನ್ ಇದ್ದಿದ್ರೆ ಅದೇ ಡ್ರೋನ್ ಆರಿಸ್ಬೋದಿತ್ತು. ಡ್ರೋನ್ ತೊಗೋಬೇಕು. ನೀವು ಹಿಂಗೆ ಸಪೋರ್ಟ್ ಮಾಡ್ತಿದ್ರೆ, ಯೂಟ್ಯೂಬಲ್ಲಿ ಚೆನ್ನಾಗಿ ನಾನು ಬೆಳೆದ್ರೆ ಡೆಫಿನೆಟ್ಲಿ ಡ್ರೋನ್ ತೊಗೊಂಡು ಒಳ್ಳೆ ಕಂಟೆಂಟ್ ಕೊಡ್ತೀನಿ. ಯು ವಿಲ್ ನೆವರ್ ರಿಗ್ರೆಟ್ ಆಫ್ ಸಪೋರ್ಟಿಂಗ್ ಮೀ. ಇವಾಗ ತಾನೇ ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಫೋಟೋಸ್ ಕ್ಲಿಕ್ ಮಾಡಿಕೊಂಡು ವಾಪಸ್ ಹೋಗ್ತಾ ಇದ್ದೀವಿ. ನೋಡ್ತೀವಿ ಅವಡ ಬೆಟ್ಟಕ್ಕೆ ಹೋಗೋದಾ ಇಲ್ಲ ಇಲ್ಲೇ ಬೇರೆ ಏನಾದರೂ ಮುಂದೆ ಏನಾದರೂ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಸಿಕ್ಕಿದ್ರೆ ಎಕ್ಸ್ಪ್ಲೋರ್ ಮಾಡ್ತೀವಿ. ಯಾವುದಕ್ಕೂ ಏನು ಮಾಡ್ತೀವಿ ಅನ್ನೋದು ನಿಮಗೆ ತಿಳಿಸ್ತೀನಿ. ಆಫ್ ರೋಡಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ. ಬನ್ನಿ, ಇದೇ ರೋಡ್ ನೋಡಿದ್ದೀರಾ. ಮೇನ್ ರೋಡ್ಗೆ ಹೋಗ್ಬಿಟ್ಟು ನೀರು ಕುಡಿಬೇಕು. ಫಸ್ಟು ನೀರು ಜ್ಯೂಸು ಏನೊಂದು ಕುಡಿಬೇಕು. ಹೋಗ್ಬಿಟ್ಟು ಸಿಗ್ತೀನಿ.